ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗಂಗಾಧರಪ್ಪ ತಟ್ಟೆ ತೊಳಿತಾವನೆ ಅಂತಂದರೆ ಇಟ್ಟೋದ್ಕಾಗಲೇ ಸ್ನೇಹನ್ ಹೊಟ್ಟೆನಾಗೆ ವಿಸದ ಅಡ್ಗೆ ಸೇರಿರೋದಂತ ಅರ್ಥ. ಲೇ ರಾಜಿ, ಅಂತೂ ಇಂತೂ ಒಂಜಾಕಿ ಸಂಚ್ ಮಾಡಿದ್ದಕ್ಕೂ ಇವತ್ತು ನಿನ್ ಗೆದ್ಬಿಟ್ಟೆ ಕಡೆ. ಏನು ಗಂಗಾಧರಪ್ಪ, ನಿನ್ನ ಮಗಳು ಊಟ ಮಾಡಿ ಏನು ಹೇಳಿದ್ಲು? ಇನ್ನೇನು ಹೇಳಿರ್ತಾಳೆ, ಅಪ್ಪ ವಿಷ ಕೊಟ್ಟರು ಅದನ್ನು ಅಮೃತ ಅಂತ ಕಣ್ಣಿಗೆ ಹೊತ್ಕೊಂಡು ತಿಂದಿರ್ತಾಳೆ ಅಲ್ವೇ? ಆದರೂ ನಿನ್ನ ಅದೃಷ್ಟ ಯಾರಿಗೂ ಬರೋಕ್ಕಿಲ್ಲ ಬಿಡು. ಅನಾಥ ಮಗುನ್ ತಂದು ಸಾಕಿದ್ದು ಅಲ್ದೇ ಸಾಯಿಸ್ಬಿಟ್ಟಿಯಲ್ಲ. ಅಂದರೆ ಗಂಗಾಧರಪ್ಪ ಸಾಯೋ ಥರ ಪಿರೂತಿ ಮಾಡ್ತಿದ್ಯಲ್ಲ, ಅದನ್ನ ಹೇಳ್ದೆ. ನಿನ್ನ ಥರ ತಂದೆ ಯಾರಿಗೂ ಸಿಗಕ್ಕಿಲ್ಲ ಬಿಡು. ಆ ಸ್ನೇಹ ಪುಣ್ಯ ಮಾಡಿದ್ಲು ನಿನ್ನ ತಂದೆಯಾಗಿ ಪಡೆದಿರೋದಕ್ಕೆ. ಅದು ಸರಿ, ನಿನ್ನ ಮಗಳಿಗೆ ಹೊಟ್ಟೆ ತುಂಬ ಊಟ ಬಡಿಸ್ದೆ ತಾನೆ? ನೀನು ಹೊಟ್ಟೆ ತುಂಬ ತಿನ್ಸಿದ್ರೆ ತಾನೆ ನನ್ನ ಕೆಲಸ ಸರಾಗವಾಗದು. ಏನ್ ಗಂಗಾಧರಪ್ಪ, ನೀನು ಏನು ಮಾತಾಡ್ತಾನೆ ಇಲ್ಲ? ಮಾತಾಡೋದಕ್ಕೆ ನಿಮ್ ಬಿಟ್ರೆ ತಾನೆ. ಅಯ್ಯೋ, ಅದು ನಿನ್ನ ಮಗಳಿಗೆ ಪಿರೂತಿಯಿಂದ ಅಡುಗೆ ಮಾಡಿ ಬಡಿಸಿದ ಕುಸಿನಾಗೆ ನಾನು 2 ಮಾತು ಜಾಸ್ತಿ ಆಡ್ಬಿಟ್ಟೆ ಅನಿಸ್ತೈತೆ. ನೀನು ಹೇಳು ಗಂಗಾಧರಪ್ಪ. ಏನು ಹೇಳೋದು? ಅವಳು ಊಟ ಮಾಡಿದ್ಲು ಅಂತ ನಿನ್ಗೆ ಯಾರು ಹೇಳಿದ್ರು? ಏನು ಹಿಂಗೆ ಹೇಳ್ತಿದ್ಯಾ? ಊಟ ತಟ್ಟೆ ತೊಳಿತಿದ್ಯಲ್ಲ. ತಟ್ಟೆ ತೊಳೆದ್ಬಿಟ್ರೆ ಊಟ ಮಾಡಿದ್ದಾರೆ ಅಂತನ? ನೀನು ಕಣ್ಣಾಕಿದ್ದಕ್ಕೋ ಏನೋ. ಪಾಪ ನನ್ನ ಮಗಳು ಊಟನೇ ಮಾಡಲಿಲ್ಲ. ಅಲ್ಲಮ್ಮ, ಇಂಥ ಹೊತ್ತಲ್ಲಿ ನಿನಗೆ ಎಲೆಕ್ಷನ್ ಎಲ್ಲ ಬೇಕಿತ್ತ? ನೀವೇನಪ್ಪ ನಾನೇ ನಿಂತಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದೀರಾ? ಹಾಗಾದ್ರೆ ನೀನ್ ಒಪ್ಪಿಗೆನೇ ಇಲ್ದಲೆ ಅಳಿಯಂದ್ರೆ ನಿನ್ನ ಎಲೆಕ್ಷನ್ ನಿಲ್ಲಿಸ್ತಿದಾರ? ಅಲ್ಲಿಗೆ ಹೋಗಿ ಎಲ್ರ ಮುಂದೆ ನಾನು ಎಲೆಕ್ಷನ್ ನಿಲ್ತಿದ್ದೀನಿ ಅಂತ ಹೇಳೋ ತನಕ ನಂಗೆ ವಿಷಯ ಗೊತ್ತೇ ಇರ್ಲಿಲ್ಲ. ನೋಡು ಮಕ್ಳೆ, ಈ ಎಲೆಕ್ಷನ್ ಎಲ್ಲ ನಮ್ಮಂತವ್ರಲ್ಲಮ್ಮ. ನಮ್ದೇ ಸಾಕಷ್ಟು ಸಮಸ್ಯೆಗಳಿವೆ. ಮಗು ಜೀವದ ಜೊತೆ ನಿನ್ ಜೀವನ ಉಳಿದ್ರೆ ಸಾಕು ಅಂತ ಹಗಲು ರಾತ್ರಿ ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು. ನಿಮ್ ನೋವು ನನ್ಗೆ ಅರ್ಥ ಆಗುತ್ತೆ ಅಪ್ಪ, ಆದ್ರೆ ನಾನು ಏನ್ ಮಾಡ್ಲಿ? ಇಷ್ಟು ದೊಡ್ಡ ಜವಾಬ್ದಾರಿನ ನಾನು ಹೇಗ್ ನಿಭಾಯಿಸ್ಲಿ? ಅಳಿಯಂದ್ರಿಗೆ ಆಗಲ್ಲ ಅಂತ ಹೇಳ್ಬೇಕಿತ್ತು. ಇಲ್ಲಪ್ಪ, ಅವ್ರು ಹೇಳೋ ಧೈರ್ಯ ನನಗಿಲ್ಲ. ಈಗಾಗ್ಲೇ ಅವರು ಮಗು ವಿಷಯಕ್ಕೆ ನನ್ನ ವಿಷಯಕ್ಕೆ ತುಂಬಾ ಕುಗ್ಗೋಗಿದ್ದಾರೆ. ಈ ವಿಷಯದಲ್ಲೂ ನಾನು ಆಗಲ್ಲ ಅಂತ ಹೇಳಿದ್ರೆ ಅವ್ರ ಆತ್ಮವಿಶ್ವಾಸನೇ ಕಳ್ಕೊಂಡ್ಬಿಡ್ತಾರೆ. ನೋಡ್ಕೊಳ್ಳೋದಕ್ಕೆ ಈಗ ಒಬ್ರು ಬೇಕು. ಅದರಲ್ಲಿ ನೀನು ಊರನ್ನೆಲ್ಲ ನೋಡ್ಕೊಳಕ್ಕಾಗತ್ತೆ. ನಾನು
ಅಳಿಯಂದರು ನಿಮ್ಮ ಮಗಳು ನಾವು ಉಳಿಸ್ಕೊಡ್ತೀನಿ ಅಂತಂದಾಗ ಉಳಿಸ್ತಾರೆ ಅಂತ ಸಂತೋಷ ಪಟ್ಟಿದ್ದೆ. ಆದರೆ ಈಗ ಈ ಥರ ಎಲ್ಲ ಮಾಡ್ತಿರೋದು ನೋಡ್ತಿದ್ರೆ ನಂಗೆ ಯಾಕೋ ಆತಂಕ ಆಗ್ತಾ ಇದೆ, ಮುಂದೇನಾಗುತ್ತೋ ಅಂತ. ಭಯ ಪಡ್ಬೇಡಿಯಪ್ಪ, ಏನ್ ಬರುತ್ತೋ ಬರ್ಲಿ. ಉಳಿಬೇಕು ಅಂತಿದ್ರೆ ಉಳ್ದೆ ಉಳಿಯುತ್ತೆ, ಅಳಿಬೇಕು ಅಂತಿದ್ರೆ ಅಳ್ದೆ ಅಳಿಯುತ್ತೆ ಅಷ್ಟೆ. ನಿನಗೆ ಅಂತ ಸಂತೋಷದಿಂದ ಅಡಿಗೆ ಮಾಡಿದ್ದೆ,